मंदिर टॉम्ब। हाँ, ऊपर का जो शिखर बन रहा है, शिखर पर कलश रखा गया है। ನೋಡಿ ಇಲ್ಲಿ ರಾಮನ ಭಕ್ತ ಹನುಮಂತನಿದ್ದಾನೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಶುಭ ಮುಂಜಾನೆ, ಶುಭೋದಯಗಳು. ರಾಮನನ್ನ ದರ್ಶನ ತಗೊಳಕ್ ಹೋಗ್ತಾ ಇದ್ದೀವಿ. ಸೊ ಈಗ ರಾಮ ಮಂದಿರ ಹತ್ರ ಬಂದಿದ್ದೀವಿ. ಇಲ್ಲಿಂದೆಲ್ಲ ನಡ್ಕೊಂಡು ಹೋಗ್ಬೇಕು. ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಜೈ ಸೀತಾರಾಮ್. ಜೈ ಶ್ರೀರಾಮ್. जय श्री ಜೈ ಶ್ರೀರಾಮ್. ಸೊ ಇನ್ನೊಂದ್ಸಲ ದರ್ಶನ ಮಾಡೋಣ ಬೆಳಗ್ಗೆ ಫ್ರೆಶ್ ಆಗಿ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಬಂದ್ವಿ. ಸೊ ದರ್ಶನಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ನಿಮ್ಗೆ ಕನ್ಸ್ಟ್ರಕ್ಷನ್ ಕಾಣಿಸ್ತಿದೆಯಲ್ಲ, ಅದೇ ರಾಮ ಮಂದಿರದ್ದು ಗೋಪುರ. ಸೊ ಈ ಡೆಡ್ ಎಂಡಲ್ಲಿ ಸೆಕ್ಯೂರಿಟಿ ಚೆಕ್ ಇರುತ್ತೆ ಈ ಲೈನಿಂದು. ಸೊ ನಾವೀಗ ಸೆಕ್ಯೂರಿಟಿ ಚೆಕ್ ಹತ್ರ ಬಂದ್ವಿ. ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡ್ಬಿಟ್ಟು ಲಾಕರ್ ರೂಮಿಗೆ ಹೋಗೋಣ. ಸೊ ಸೆಕ್ಯೂರಿಟಿ ಚೆಕ್ ಆಯಿತು. ಈಗ ನಾವು ಲಾಕರ್ ರೂಮ್ ಕಡೆ ಹೋಗ್ತಿದ್ದೀವಿ. ಸೊ ಅಲ್ಲಿ ಗೋಪುರ ಕಾಣಿಸ್ತಿದೆಯಲ್ಲ, ಅದರ ಪಕ್ಕದಲ್ಲೇ ಲಾಕರ್ ರೂಮ್ ಇದೆ. ಸೊ ಲಾಕರ್ ರೂಮಿಗೆ ಹೋಗ್ಬಿಟ್ಟು ಅದು ಟ್ರಸ್ಟ್ನವ್ರದ್ದೇ, ಮಂದಿರ ಟ್ರಸ್ಟ್ನವ್ರದ್ದೇ ಲಾಕರ್ ರೂಮು. ನಿಮ್ಮ ಸ್ಲಿಪ್ಪರ್ಸು, ನಿಮ್ಮದು ಮೊಬೈಲು, ಮತ್ತೇನಾದರೂ ಆಕ್ಸೆಸರೀಸ್ ಇದ್ದರೆ ಇಡಬೇಕು. ವಾಲೆಟ್ ಅಲ್ಲೋ ಇದೆ. ಸೊ ಅಲ್ಲಿ ಇಟ್ಬಿಟ್ಟೆ ದರ್ಶನಕ್ಕೆ ಹೋಗಬೇಕು. ಇನ್ನೂ ಕೂಡ ಸ್ವಲ್ಪ ಕನ್ಸ್ಟ್ರಕ್ಷನ್ ಇದೆ. ಇನ್ನೊಂದು 3-4 ವರ್ಷ ಬೇಕು ಅನ್ಸುತ್ತೆ ಎಲ್ಲ ಕಂಪ್ಲೀಟ್ ಆಗೋಕೆ. ಸೊ ನಾವೀಗ ಲಾಕರ್ ರೂಮಿಗೆ ಹೋಗ್ತಿದ್ದೀವಿ. ಸಿಗೋಣ. A few moments later. ದರ್ಶನ ಮುಗಿಸ್ಕೊಂಡ್ ಬಂದ್ವಿ. 15-20 ನಿಮಿಷದಲ್ಲಿ ದರ್ಶನ ಆಯಿತು. ಅದ್ರಲ್ಲಿ 10 ನಿಮಿಷ ಅಲ್ಲೇ ನಿಂತಿದ್ವಿ ನಾವು. ದರ್ಶನ ಮಾತ್ರ ಚೆನ್ನಾಗಾಯಿತು. ಸೊ ದರ್ಶನ ಮುಗಿಸ್ಕೊಂಡ್ಬಿಟ್ಟು ರೂಮಿಗೆ ಹೋಗಿ ಚೆಕ್ಔಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ರೂಮಲ್ಲೇ ಮಾಡಿದ್ವಿ. ಸೊ ಅಯೋಧ್ಯದಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿ ಭರತಕೊಂಡ ಇದೆ ಅಂತೆ. ಸೊ ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನಾವೀಗ ಫೈನಲಿ ಭರತಕೊಂಡಕ್ಕೆ ಬಂದಿದ್ದೀವಿ. ಸೊ ಗಾಡಿಯಲ್ಲಿ ಬರ್ತಾ ನಮ್ಮ ಡ್ರೈವರ್ ಅಣ್ಣ ಹೇಳ್ತಿದ್ರು, ಇದ್ರ ವಿಶೇಷತೆ ಏನಂದರೆ, ಶ್ರೀರಾಮನು ಕಾಡಿಗೆ ಹೋದಾಗ ಭರತನು ರಾಜ್ಯ ಆಳ್ಬೇಕಾಗಿತ್ತು ಅಯೋಧ್ಯದ್ದು. ಸೊ ಅವನು ಕೂಡ ರಾಜ್ಯ ಆಳೋದಿಲ್ಲ. ಕಾಡಿಗೆ ಹೋಗ್ಬಿಟ್ಟು ಶ್ರೀರಾಮನ ಪಾದಕ್ಕೆ ತೊಗೊಂಬಂದ್ಬಿಟ್ಟು ಅಯೋಧ್ಯದಲ್ಲಿಟ್ಟು ಶತ್ರುಘ್ನಿಗೆ ಪೂಜೆ ಮಾಡೋಕ್ಕೆ ಹೇಳಿ ಅವನಿಗೆ ರಾಜ್ಯ ಭಾರ ಮಾಡೋಕ್ಕೆ ಹೇಳ್ಬಿಟ್ಟು ತಾನು ಕೂಡ ಕಾಡಿಗೆ ಬಂದು ಜೀವನ ನಡೆಸ್ತಿರ್ತಾನೆ. ಸೊ ಅದು ಇದ್ರದ್ದೊಂದು ಸ್ಟೋರಿ. ಇದನ್ನೆಲ್ಲ ಮಹಾರಾಜ ವಿಕ್ರಮಾದಿತ್ಯ ಅವ್ರು ಕಟ್ಸಿದ್ದಂತೆ. ಮತ್ತೇನಾದರೂ ಇದನ್ನು ಮಾಡಿರ್ಬೋದು. ಇನ್ನೊಂದು ಸ್ಟೋರಿ ಏನಪ್ಪ ಅಂದರೆ, ಯುದ್ಧದ ಟೈಮಲ್ಲಿ ಹನುಮಂತನು ಸಂಜೀವಿನಿ ಬೆಟ್ಟ ತೊಗೊಂಡು ಹೋಗ್ತಿರುವಾಗ ಲಕ್ಷ್ಮಣನಿಗೆ ಗಾಯ ಆಗಿರ್ತಲ್ಲ, ಅದನ್ನ ಭರತ ನೋಡ್ಬಿಟ್ಟು ಯಾರೋ ರಾಕ್ಷಸ ಅಯೋಧ್ಯೆ ಮೇಲೆ ದಾಳಿ ಮಾಡಕ್ಕೆ ಬರ್ತಿದ್ದಾನೆ ಅಂತ ಹೇಳಿ ಬಾಣ ಹೊಡಿತಾನೆ. ಅವಾಗ ಹನುಮಂತನು ಕೂಡ ಬೀಳ್ತಾನೆ. ಅವನ ಕೈಯಲ್ಲಿರೋ ಸಂಜೀವಿನಿನೂ ಬೆಟ್ಟ ಬಿದ್ದಾಗ ಅಲ್ಲೊಂದು ತೆಗ್ಗಾಗ್ಬಿಟ್ಟು ಕುಂಡದ ಥರ ಒಂದು ಫಾರ್ಮೇಷನ್ ಆಗುತ್ತೆ. ಸೊ ಅದೇ ಕಾರಣಕ್ಕೆ ಭರತಕುಂಡ ಅಂತ ಹೆಸರು ಕರೀತಾರಂತೆ ಇದು ಏರಿಯಾಕ್ಕೆ. ಈ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲೇ ಒಂದು ಕುಂಡ ಇದೆ, ಅದಕ್ಕೆ ಭರತಕುಂಡ ಅಂತ ಹೆಸರು. ಇದು ಶ್ರೀ ವಿಕ್ರಮಾದಿತ್ಯ ಮಹಾರಾಜರು ಕಟ್ಟಿದ್ದು. ಸೊ ಒಂಥರ ಅದನ್ನ ರೆಪ್ಲಿಕೇಟ್ ಮಾಡೋಕ್ಕೆ ಇಲ್ಲಿ ಭರತ ರಾಜ್ಕುಮಾರ ಇದ್ದ, ವಾಸ ಮಾಡಿದ್ದ ಅಂತ ಹೇಳಕ್ಕೆ ಇಲ್ಲಿ ದರ್ಶನ ತಗೊಂಡ್ಬಿಟ್ಟು ನಾವು ಈಗ ಪ್ರಯಾಗ್ರಾಜ್ ಕಡೆ ಹೋಗ್ತಾ ಇದ್ದೀವಿ. Hours later. ಸೊ ನಾವು ಫೈನಲಿ ಪ್ರಯಾಗ್ರಾಜಿಗೆ ಮುಟ್ಟಿದ್ವಿ. ಆನ್ ದ ವೇ ಊಟ ಕೂಡ ಮಾಡಿದ್ವಿ. ಅಯೋಧ್ಯದಿಂದ ಪ್ರಯಾಗ್ರಾಜ್ ಏನಿಲ್ಲ ಒಂದು 170-180 ಕಿಲೋಮೀಟರ್ ಇದೆ ಅನ್ಸುತ್ತೆ. 3 ತಾಸು ಜರ್ನಿ. ಇವತ್ತು ಆಲ್ಮೋಸ್ಟ್ 3-4 ಅವರ್ಸ್ ಜರ್ನಿಯಲ್ಲೇ ಹೋಯ್ತು ನಮ್ಮದು. ಸೊ ಈಗ ಪ್ರಯಾಗ್ರಾಜಿಗೆ ಬಂದಿದ್ದೀವಿ. ನೆಕ್ಸ್ಟ್ ಏನು ಪ್ಲ್ಯಾನ್ ಗೊತ್ತಿಲ್ಲ. ಇದು ನಾವು ಹೋಗ್ತಾ ರೋಡಲ್ಲಿ ಒಂದು ಚರ್ಚ್ ಇದೆ, ಬ್ರಿಟಿಷರ್ ಕಾಲದ್ದಂತೆ. ಇದು ನಮ್ಮ ಹೋಟೆಲ್ ರೂಮ್ ಹತ್ರ ಇತ್ತು. ಈಗ ಯಾರನ್ನೂ ಬಿಡ್ತಲೇ ಇಲ್ಲಿ.
ಇದು ನಾವೀಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಹೋಟೆಲ್ಗೆ ಹೋಗೋ ದಾರಿ ಇದು ಪೂರ್ತಿ ಅಕ್ಕಪಕ್ಕ ಎಲ್ಲ ಲಾಯರ್ಸ್ ಅಸೋಸಿಯೇಷನ್ ಇದೆ, ಯಾಕಂದ್ರೆ ಹೋಟೆಲ್ ಹತ್ರ ಅಲಹಾಬಾದ್ ಹೈಕೋರ್ಟ್ ಇದೆ. ಸೊ ಹಿಂಗಾಗಿ ಪೂರ್ತಿ ರೋಡು ನೀವು ವರ್ಕಿಂಗ್ ಅವರ್ಸಲ್ಲಿ ಬಂದರೆ ಬರೀ ಲಾಯರ್ಸೇ ಕಾಣಿಸ್ತಾರೆ ನಿಮಗೆ. ಸೊ ಫೈನಲಿ ನಮ್ಮ ಹೋಟೆಲಿಗೆ ಬಂದ್ವಿ ನಾವು. ಹೋಟೆಲ್ ಯಶೋಪಾದ್ಯಂ ಕಾಂಟಿನೆಂಟಲ್. ಇವತ್ತಿನ ಒಂದು ನೈಟ್ ಸ್ಟೇ ಇಲ್ಲಿ. ಸೊ ಇವತ್ತೇನು ಇಲ್ಲ, ಬಿಕಾಸ್ ಮಂಡೇ ಇರೋದ್ರಿಂದ ಇಲ್ಲೆಲ್ಲ ಕ್ಲೋಸ್ ಅಂತೆ, ಒಂಥರ ಮಾರ್ಕೆಟ್ ಬಂದ್ ಅಂತಾರಲ್ಲ ಆ ಥರ. ಸೊ ನೋಡೋಣ, ಫ್ರೆಶ್ ಅಪ್ ಆಗಿಬಿಟ್ಟು ಏನಾದರೂ ಆದರೆ. ಸೊ ಹೋಟೆಲಿಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೆಶ್ ಆಗಿ ಚಾಗಿ ಕುಡಿದು ಪ್ರಯಾಗ್ರಾಜ್ ನೋಡೋಣ. ಹಂಗೆ ಏನು ಆ್ಯಕ್ಚುಲಿ ಇವತ್ತು ಮಂಡೇ ಇರೋದಕ್ಕೆ ಬಂದಿದೆ, ಸೊ ಹಂಗೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಮನೆಯಲ್ಲಿ ಸ್ವಲ್ಪ ಸಂಗಮದ ಕಡೆ ಹೋಗಿ ಬರೋಣ ಅಂದರು. ಸೊ ತ್ರಿವೇಣಿ ಸಂಗಮದ ಕಡೆ ಹೋಗ್ತಾ ಇದ್ದೀವಿ ಈಗ ನಾವು. ನೋಡೋಣ ಏನಾದರೂ ಮಹಾಕುಂಭದ್ದು ಇದೇನಾ ಅಂತ. ಬಟ್ ಇಲ್ಲಿ ಬಂದು ನೋಡಿದ್ರೆ ಏನೂ ಇಲ್ಲ, ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದಾರೆ, ಸ್ವಲ್ಪ ಉಳಿದಿದೆ. ಸೊ ಈ ತ್ರಿವೇಣಿ ಸಂಗಮದ ಹತ್ರನೇ ಆದಿಶಂಕರಾಚಾರ್ಯ ಮಂಟಪಂ ಅಂತಿದೆ ಅಂತೆ, ಒಳಗೆ ಬಿಡೋದಿಲ್ಲ. ಸೊ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನೀವು ನೋಡ್ತಿರ್ಬೋದು, ಆ ಲೈಟಿಂಗ್ಸ್ ಕಾಣ್ತಾ ಇದೆಯಲ್ಲ, ಅದೇ ಆದಿಶಂಕರಾಚಾರ್ಯ ಮಂಟಪಮ್. ಆದಿಶಂಕರಾಚಾರ್ಯ ಮಂಟಪಮ್ ನೋಡಿಕೊಂಡು ಈಗ ರೂಮ್ ಕಡೆ ಹೋಗ್ತಿದ್ದೀವಿ. ರೂಮಿಗೆ ಹೋಗಿ ಅಲ್ಲೇ ಊಟ ಮಾಡಿ ರೆಸ್ಟ್ ಮಾಡ್ತೀವಿ. ಟೋಟಲಿ ಇವತ್ತಿನ ದಿನ ವಾಸ್ ಅ ಕಂಪ್ಲೀಟ್ ಟ್ರಾವೆಲಿಂಗ್. ಸೊ ಲೆಟ್ಸ್ ಮೀಟ್ ಟುಮಾರೋ. ಶುಭರಾತ್ರಿ.